ಮರಾಠಿ ಪುಂಡರ ಪುಂಡಾಟಿಕೆಯನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ ಕರೆ ನೀಡಲಾಗಿತ್ತು. ಹೆಸರಿಗೆ ಬಂದ್ ಅಂದ್ರೂ ಕೂಡ ಬಹುತೇಕ ಕಡೆ ಬಂದ್ ಕಾಣಲೇ ಇಲ್ಲ. ಆದ್ರೂ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ರೋಷಾಗ್ನಿ ಕಮ್ಮಿ ಇರಲಿಲ್ಲ. ಬೆಳಗಾವಿಯಿಂದ ಮೈಸೂರು, ಚಾಮರಾಜನಗರ ತನಕ ಅಲ್ಲಲ್ಲಿ ಕಂಡು ಬಂದದ್ದು ಪ್ರತಿಭಟನೆಯ ಕಿಚ್ಚು ಕಾವು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮಿಶ್ರ ಫಲ ಕಂಡ ಕರ್ನಾಟಕ ಬಂದ್. ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗುತ್ತೆ. ನಾಡಿನ ಜನತೆ ಬಂದು ಹೋರಾಟವನ್ನು ಮಾಡಬೇಕಾಗುತ್ತೆ. ಈಗ ಬಂದ್ಗೆ ಬಂದ ಗರ ಹೊಡೆದಿರುವಂತದ್ದು ಯಾವಾಗ ಕನ್ನಡ ಪರ ಸಂಘಟನೆಗಾರರು ಹೋರಾಟವನ್ನ ಮಾಡಲಿಕ್ಕೆ ಅದೇ ಸಂದರ್ಭದಲ್ಲಿ ಅವರನ್ನ ಬಸ್ನೊಳಗೆ ಪೊಲೀಸರು ವಶಪಡಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕನ್ನಡಿಗರ ಮೇಲೆ ಪುಂಡಾಟ ಮೆರೆದ ಎಂಇಎಸ್ ವಿರುದ್ಧ ರಣ ಬೇಟೆ ಬಾರಿಸಿದ ಕನ್ನಡ ನಾಡು, ಕನ್ನಡ ನೆಲ ಜಲ ಸಂರಕ್ಷಣೆಗಾಗಿ ಧಗಧಗಿಸಿದೆ ಕನ್ನಡ ಹೋರಾಟಗಾರರ ಜ್ವಾಲಾಗ್ನಿ. ಉತ್ತರದ ಬೆಳಗಾವಿಯಿಂದ ದಕ್ಷಿಣದ ಬೆಂಗಳೂರಿನ ತನಕ ಮೊಳಗಿದೆ ಭಾಷಾ ಕಹಳೆ. ಎಂಇಎಸ್ ಗೂಂಡಾಗಿರಿ ವಿರುದ್ಧ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳು ಕರೆದಂತಹ ಕರ್ನಾಟಕ ಬಂದ್ಗೆ ಸಿಕ್ಕಿದ್ದು ಇವತ್ತು ಮಿಶ್ರ ಫಲನೇ. ರಾಜ್ಯದಲ್ಲಿ ಶಾಂತಿಯುತವಾಗಿ ನಡೆದಿದೆ ಬಂದ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನಾನಾ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟ ಕಾರಣ ಅಲ್ಲಲ್ಲಿ ಕಂಡಿದ್ದು ಬಂದ್ ಎಫೆಕ್ಟ್. ಆದ್ರೂ ಹಲವೆಡೆ ಬಂದ್ಗೆ ಸಿಗಲಿಲ್ಲ ಅಂಥ ಯಶಸ್ಸು. ಬೆಂಗಳೂರಲ್ಲಿ ಬೀದಿಗಿಳಿದ ಕನ್ನಡ ಸಂಘಟನೆಗಳು ಕನ್ನಡಿಗರ ಮೇಲಿನ ಮರಾಠಿಗರ ದರ್ಪದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಬೆಂಗಳೂರು ಸೇರಿದಂತೆ ಹಲವು ಕಡೆ ಕನ್ನಡ ಹೋರಾಟಗಾರರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದ ಘಟನೆಗಳು ನಡೆದಿತ್ತು. ಬೆಂಗಳೂರಿನ ಟೌನ್ ಹಾಲ್ ಎದುರು ಹೋರಾಟಗಾರರನ್ನ ಪೊಲೀಸರು ತಡೆದಾಗ ಅಲ್ಲಿ ಕಂಡಿದ್ದು ಸಂಘರ್ಷದ ವಾತಾವರಣ. ಪೊಲೀಸರ ನಡೆ ಖಂಡಿಸಿ ಕನ್ನಡ ಹೋರಾಟಗಾರರು ನಡೆಸಿದ್ದು ಅರೆಬೆತ್ತಲೆ ಪ್ರತಿಭಟನೆ. ಬಳಿಕ ಪ್ರತಿಭಟನೆ ಶಿಫ್ಟ್ ಆಗಿದ್ದು ಫ್ರೀಡಂ ಪಾರ್ಕ್ಗೆ. ಅಲ್ಲಿ ಪ್ರತಿಭಟನಾ ನಿರತ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ಕೂರಿಸಿಕೊಂಡ್ರು. ಅಲ್ಲಿ ಆಗ ಅಕ್ಷರಶಃ ನಡೆದಿದ್ದು ಹೈಡ್ರಾಮಾ. ಬಸ್ ಬಿಟ್ಟು ಕೆಳಗಿಳಿಯಲು ಒಪ್ಪಲೇ ಇಲ್ಲ ವಾಟಾಳ್ ನಾಗರಾಜ್. ಗಂಟೆಗಟ್ಟಲೆ ಇದೇ ಪ್ರಹಸನ ಮುಂದುವರೆದಾಗ ಬೇರೆ ದಾರಿ ಇಲ್ಲದೆ ಬಸ್ ಅನ್ನೇ ಠಾಣೆ ಮುಂದೆ ಕೊಂಡುವಂತಾಯಿತು. ಇನ್ನು ಬೆಳಗಾವಿಯಲ್ಲೂ ಬಂದ್ ಕಾವು ಜೋರಾಗಿತ್ತು. ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಇಳಿದಾಗ ತಡೆಯೋದಕ್ಕೆ ಮುಂದಾಗಿದ್ದು ಪೊಲೀಸರು. ಈ ವೇಳೆ ಪೊಲೀಸರ ಜೊತೆ ಹೋರಾಟಗಾರರು ವಾಗ್ವಾದ ನಡೆಸಿದ ಘಟನೆ ನಡೆದಿದೆ. ಹಾಗೆ ಮಂಡ್ಯದಲ್ಲೂ ಮರಾಠಿ ಪುಂಡರ ಪುಂಡಾಟಿಕೆಯನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ ಕರೆ ನೀಡಲಾಗಿತ್ತು. ಹೆಸರಿಗೆ ಬಂದ್ ಅಂದ್ರೂ ಕೂಡ ಬಹುತೇಕ ಕಡೆ ಬಂದ್ ಕಾಣಲೇ ಇಲ್ಲ. ಆದ್ರೂ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ರೋಷಾಗ್ನಿ ಕಮ್ಮಿ ಇರಲಿಲ್ಲ. ಬೆಳಗಾವಿಯಿಂದ ಮೈಸೂರು, ಚಾಮರಾಜನಗರ ತನಕ ಅಲ್ಲಲ್ಲಿ ಕಂಡು ಬಂದದ್ದು ಪ್ರತಿಭಟನೆಯ ಕಿಚ್ಚು ಕಾವು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮಿಶ್ರ ಫಲ ಕಂಡ ಕರ್ನಾಟಕ ಬಂದ್. ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗುತ್ತೆ. ನಾಡಿನ ಜನತೆ ಬಂದು ಹೋರಾಟವನ್ನು ಮಾಡಬೇಕಾಗುತ್ತೆ. ಈಗ ಬಂದ್ಗೆ ಬಂದ ಗರ ಹೊಡೆದಿರುವಂತದ್ದು ಯಾವಾಗ ಕನ್ನಡ ಪರ ಸಂಘಟನೆಗಾರರು ಹೋರಾಟವನ್ನ ಮಾಡಲಿಕ್ಕೆ ಅದೇ ಸಂದರ್ಭದಲ್ಲಿ ಅವರನ್ನ ಬಸ್ನೊಳಗೆ ಪೊಲೀಸರು ವಶಪಡಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕನ್ನಡಿಗರ ಮೇಲೆ ಪುಂಡಾಟ ಮೆರೆದ ಎಂಇಎಸ್ ವಿರುದ್ಧ ರಣ ಬೇಟೆ ಬಾರಿಸಿದ ಕನ್ನಡ ನಾಡು, ಕನ್ನಡ ನೆಲ ಜಲ ಸಂರಕ್ಷಣೆಗಾಗಿ ಧಗಧಗಿಸಿದೆ ಕನ್ನಡ ಹೋರಾಟಗಾರರ ಜ್ವಾಲಾಗ್ನಿ. ಉತ್ತರದ ಬೆಳಗಾವಿಯಿಂದ ದಕ್ಷಿಣದ ಬೆಂಗಳೂರಿನ ತನಕ ಮೊಳಗಿದೆ ಭಾಷಾ ಕಹಳೆ. ಎಂಇಎಸ್ ಗೂಂಡಾಗಿರಿ ವಿರುದ್ಧ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳು ಕರೆದಂತಹ ಕರ್ನಾಟಕ ಬಂದ್ಗೆ ಸಿಕ್ಕಿದ್ದು ಇವತ್ತು ಮಿಶ್ರ ಫಲನೇ. ರಾಜ್ಯದಲ್ಲಿ ಶಾಂತಿಯುತವಾಗಿ ನಡೆದಿದೆ ಬಂದ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನಾನಾ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟ ಕಾರಣ ಅಲ್ಲಲ್ಲಿ ಕಂಡಿದ್ದು ಬಂದ್ ಎಫೆಕ್ಟ್. ಆದ್ರೂ ಹಲವೆಡೆ ಬಂದ್ಗೆ ಸಿಗಲಿಲ್ಲ ಅಂಥ ಯಶಸ್ಸು. ಬೆಂಗಳೂರಲ್ಲಿ ಬೀದಿಗಿಳಿದ ಕನ್ನಡ ಸಂಘಟನೆಗಳು ಕನ್ನಡಿಗರ ಮೇಲಿನ ಮರಾಠಿಗರ ದರ್ಪದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಬೆಂಗಳೂರು ಸೇರಿದಂತೆ ಹಲವು ಕಡೆ ಕನ್ನಡ ಹೋರಾಟಗಾರರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದ ಘಟನೆಗಳು ನಡೆದಿತ್ತು. ಬೆಂಗಳೂರಿನ ಟೌನ್ ಹಾಲ್ ಎದುರು ಹೋರಾಟಗಾರರನ್ನ ಪೊಲೀಸರು ತಡೆದಾಗ ಅಲ್ಲಿ ಕಂಡಿದ್ದು ಸಂಘರ್ಷದ ವಾತಾವರಣ. ಪೊಲೀಸರ ನಡೆ ಖಂಡಿಸಿ ಕನ್ನಡ ಹೋರಾಟಗಾರರು ನಡೆಸಿದ್ದು ಅರೆಬೆತ್ತಲೆ ಪ್ರತಿಭಟನೆ. ಬಳಿಕ ಪ್ರತಿಭಟನೆ ಶಿಫ್ಟ್ ಆಗಿದ್ದು ಫ್ರೀಡಂ ಪಾರ್ಕ್ಗೆ. ಅಲ್ಲಿ ಪ್ರತಿಭಟನಾ ನಿರತ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ಕೂರಿಸಿಕೊಂಡ್ರು. ಅಲ್ಲಿ ಆಗ ಅಕ್ಷರಶಃ ನಡೆದಿದ್ದು ಹೈಡ್ರಾಮಾ. ಬಸ್ ಬಿಟ್ಟು ಕೆಳಗಿಳಿಯಲು ಒಪ್ಪಲೇ ಇಲ್ಲ ವಾಟಾಳ್ ನಾಗರಾಜ್. ಗಂಟೆಗಟ್ಟಲೆ ಇದೇ ಪ್ರಹಸನ ಮುಂದುವರೆದಾಗ ಬೇರೆ ದಾರಿ ಇಲ್ಲದೆ ಬಸ್ ಅನ್ನೇ ಠಾಣೆ ಮುಂದೆ ಕೊಂಡುವಂತಾಯಿತು. ಇನ್ನು ಬೆಳಗಾವಿಯಲ್ಲೂ ಬಂದ್ ಕಾವು ಜೋರಾಗಿತ್ತು. ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಇಳಿದಾಗ ತಡೆಯೋದಕ್ಕೆ ಮುಂದಾಗಿದ್ದು ಪೊಲೀಸರು. ಈ ವೇಳೆ ಪೊಲೀಸರ ಜೊತೆ ಹೋರಾಟಗಾರರು ವಾಗ್ವಾದ ನಡೆಸಿದ ಘಟನೆ ನಡೆದಿದೆ. ಹಾಗೆ ಮಂಡ್ಯದಲ್ಲೂ
ಮರಾಠಿ ಪುಂಡರ ಪುಂಡಾಟಿಕೆಯನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ ಕರೆ ನೀಡಲಾಗಿತ್ತು. ಹೆಸರಿಗೆ ಬಂದ್ ಅಂದ್ರೂ ಕೂಡ ಬಹುತೇಕ ಕಡೆ ಬಂದ್ ಕಾಣಲೇ ಇಲ್ಲ. ಆದ್ರೂ ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ರೋಷಾಗ್ನಿ ಕಮ್ಮಿ ಇರಲಿಲ್ಲ. ಬೆಳಗಾವಿಯಿಂದ ಮೈಸೂರು, ಚಾಮರಾಜನಗರ ತನಕ ಅಲ್ಲಲ್ಲಿ ಕಂಡು ಬಂದದ್ದು ಪ್ರತಿಭಟನೆಯ ಕಿಚ್ಚು ಕಾವು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮಿಶ್ರ ಫಲ ಕಂಡ ಕರ್ನಾಟಕ ಬಂದ್. ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಕೂಡ ಹೋರಾಟವನ್ನ ಮಾಡಬೇಕಾಗುತ್ತೆ. ನಾಡಿನ ಜನತೆ ಬಂದು ಹೋರಾಟವನ್ನು ಮಾಡಬೇಕಾಗುತ್ತೆ. ಈಗ ಬಂದ್ಗೆ ಬಂದ ಗರ ಹೊಡೆದಿರುವಂತದ್ದು ಯಾವಾಗ ಕನ್ನಡ ಪರ ಸಂಘಟನೆಗಾರರು ಹೋರಾಟವನ್ನ ಮಾಡ್ಲಿಕ್ಕೆ ಕೊಟ್ಟರು ಅದೇ ಸಂದರ್ಭದಲ್ಲಿ ಅವರನ್ನ ಬಸ್ನೊಳಗೆ ಪೊಲೀಸರು ವಶಪಡಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕನ್ನಡಿಗರ ಮೇಲೆ ಪುಂಡಾಟ ಮೆರೆದ ಎಂಇಎಸ್ ವಿರುದ್ಧ ರಣ ಬೇಟೆ ಬಾರಿಸಿದ ಕನ್ನಡ ನಾಡು, ಕನ್ನಡ ನೆಲ ಜಲ ಸಂರಕ್ಷಣೆಗಾಗಿ ಧಗಧಗಿಸಿದೆ ಕನ್ನಡ ಹೋರಾಟಗಾರರ ಜ್ವಾಲಾಗ್ನಿ. ಉತ್ತರದ ಬೆಳಗಾವಿಯಿಂದ ದಕ್ಷಿಣದ ಬೆಂಗಳೂರಿನ ತನಕ ಮೊಳಗಿದೆ ಭಾಷಾ ಕಹಳೆ. ಎಂಇಎಸ್ ಗೂಂಡಾಗಿರಿ ವಿರುದ್ಧ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳು ಕರೆದಂತಹ ಕರ್ನಾಟಕ ಬಂದ್ಗೆ ಸಿಕ್ಕಿದ್ದು ಇವತ್ತು ಮಿಶ್ರ ಫಲನೇ. ರಾಜ್ಯದಲ್ಲಿ ಶಾಂತಿಯುತವಾಗಿ ನಡೆದಿದೆ ಬಂದ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನಾನಾ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟ ಕಾರಣ ಅಲ್ಲಲ್ಲಿ ಕಂಡಿದ್ದು ಬಂದ್ ಎಫೆಕ್ಟ್. ಆದ್ರೂ ಹಲವೆಡೆ ಬಂದ್ಗೆ ಸಿಗಲಿಲ್ಲ ಅಂಥ ಯಶಸ್ಸು. ಬೆಂಗಳೂರಲ್ಲಿ ಬೀದಿಗಿಳಿದ ಕನ್ನಡ ಸಂಘಟನೆಗಳು ಕನ್ನಡಿಗರ ಮೇಲಿನ ಮರಾಠಿಗರ ದರ್ಪದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಬೆಂಗಳೂರು ಸೇರಿದಂತೆ ಹಲವು ಕಡೆ ಕನ್ನಡ ಹೋರಾಟಗಾರರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದ ಘಟನೆಗಳು ನಡೆಯಿತು. ಬೆಂಗಳೂರಿನ ಟೌನ್ ಹಾಲ್ ಎದುರು ಹೋರಾಟಗಾರರನ್ನ ಪೊಲೀಸರು ತಡೆದಾಗ ಅಲ್ಲಿ ಕಂಡಿದ್ದು ಸಂಘರ್ಷದ ವಾತಾವರಣ. ಪೊಲೀಸರ ನಡೆ ಖಂಡಿಸಿ ಕನ್ನಡ ಹೋರಾಟಗಾರರು ನಡೆಸಿದ್ದು ಅರೆಬೆತ್ತಲೆ ಪ್ರತಿಭಟನೆ. ಬಳಿಕ ಪ್ರತಿಭಟನೆ ಶಿಫ್ಟ್ ಆಗಿದ್ದು ಫ್ರೀಡಂ ಪಾರ್ಕ್ಗೆ. ಅಲ್ಲಿ ಪ್ರತಿಭಟನಾ ನಿರತ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದ ಪೊಲೀಸರು ಬಸ್ನಲ್ಲಿ ಕೂರಿಸಿಕೊಂಡ್ರು. ಅಲ್ಲಿ ಆಗ ಅಕ್ಷರಶಃ ನಡೆದಿದ್ದು ಹೈಡ್ರಾಮಾ. ಬಸ್ ಬಿಟ್ಟು ಕೆಳಗಿಳಿಯಲು ಒಪ್ಪಲೇ ಇಲ್ಲ ವಾಟಾಳ್ ನಾಗರಾಜ್. ಗಂಟೆಗಟ್ಟಲೆ ಇದೇ ಪ್ರಹಸನ ಮುಂದುವರೆದಾಗ ಬೇರೆ ದಾರಿ ಇಲ್ಲದೆ ಬಸ್ ಅನ್ನೇ ಠಾಣೆ ಮುಂದೆ ಕೊಂಡುವಂತಾಯಿತು. ಇನ್ನು ಬೆಳಗಾವಿಯಲ್ಲೂ ಬಂದ್ ಕಾವು ಜೋರಾಗಿತ್ತು. ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಇಳಿದಾಗ ತಡೆಯೋದಕ್ಕೆ ಮುಂದಾಗಿದ್ದು ಪೊಲೀಸರು. ಈ ವೇಳೆ ಪೊಲೀಸರ ಜೊತೆ ಹೋರಾಟಗಾರರು ವಾಗ್ವಾದ ನಡೆಸಿದ ಘಟನೆ ನಡೆದಿದೆ. ಹಾಗೆ ಮಂಡ್ಯದಲ್ಲೂ ಏನ್ ಪ್ರಾಬ್ಲಮ್ ಇಲ್ಲ. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀವು ಭಾರಿ ಐಟ್ ಆದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.